ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಯೂರಿಯಾ ರಸಗೊಬ್ಬರದ ಅಭಾವ ಶೀಘ್ರದಲ್ಲಿ ಒದಗಿಸುವಂತೆ ರೈತರ ಆಗ್ರಹ. ಡೈರಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಬೇಡಿ, ಆದರೆ ನಮ್ಮ ಸೋಯಾ ಮತ್ತು ಮೆಕ್ಕೆಜೋಳವನ್ನು ತರಿಸಿಕೊಳ್ಳಿ ಎಂದ ಅಮೆರಿಕ. ಪಂಜಾಬ್ನಲ್ಲಿ ಮುಗಿದ ಮುಂಗಾರು ಬಿತ್ತನೆ, ಈ ಬಾರಿಯೂ ಭತ್ತದ್ದೇ ಮೇಲುಗೈ. ಚೀನಾಗೆ ಪರ್ಯಾಯ ಹುಡುಕಿಕೊಂಡ ಭಾರತ, ಸಹಜ ಸ್ಥಿತಿಗೆ ಮರಳುತ್ತಿದೆ ರಸಗೊಬ್ಬರಗಳ ಮಾರಾಟ ವ್ಯವಸ್ಥೆ. ಇಂಡೋ ಇಸ್ರೇಲ್ ತರಬೇತಿ ಕಾರ್ಯಕ್ರಮ ರದ್ದು, ಎತ್ತಿಗೆ ಜ್ವರ ಬಂದಿದ್ದಕ್ಕೆ ಎಮ್ಮೆಗೆ ಬರ. ಕಳೆ ತೆಗೆಯಲು ವಿದ್ಯುತ್ ಬಳಕೆ, ಆಸ್ಟ್ರೇಲಿಯಾ ವಿಜ್ಞಾನಿಗಳ ಹೊಸ ಪ್ರಯತ್ನ. ಇದೀಗ ವಾರ್ತೆಗಳ ವಿವರ. ಯೂರಿಯಾ ರಸಗೊಬ್ಬರದ ಅಭಾವ ಶೀಘ್ರವಾಗಿ ಒದಗಿಸುವಂತೆ ರೈತರ ಆಗ್ರಹ. ಅಗತ್ಯವಾದ ರಸಗೊಬ್ಬರಗಳ ಸಮರ್ಪಕ ಪೂರೈಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದವರು ದಾವಣಗೆರೆ ಜಿಲ್ಲೆಯ ಜಗಳೂರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮಹಾತ್ಮ ಗಾಂಧಿ ಅಂಬೇಡ್ಕರ್ ವೃತ್ತದ ಮೂಲಕ ತಾಲೂಕು ಕಚೇರಿ ಮುಂಭಾಗಕ್ಕೆ ಜಮಾಯಿಸಿ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಭರಮಸಮುದ್ರ ಮಾತನಾಡಿ, ಜಗಳೂರು ತಾಲೂಕಿನಲ್ಲಿ ರೈತರು ಹೇರಳವಾಗಿ ಮೆಕ್ಕೆಜೋಳ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಕಳೆದ ವಾರದಿಂದ ಮಳೆ ಸುರಿಯುತ್ತಿದ್ದು ಪೈರುಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತಿದೆ. ಶೀತಮಯ ಈ ಸಮಯದಲ್ಲಿ ಗಿಡದ ಬೆಳವಣಿಗೆಗೆ ಅಗತ್ಯ ಇರುವ ಯೂರಿಯಾ ರಸಗೊಬ್ಬರದ ಕೊರತೆ ಉಂಟಾಗಿದೆ. ಪ್ರತಿನಿತ್ಯ ರೈತರು ಖಾಸಗಿ ಫರ್ಟಿಲೈಸರ್ ಅಂಗಡಿ ಕಂಪನಿಗಳ ಮುಂದೆ ಮುಗಿಬಿದ್ದು ರಸಗೊಬ್ಬರಕ್ಕಾಗಿ ಹರಸಾಹಸ ಪಡಬೇಕಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಖಾಸಗಿ ಗೊಬ್ಬರದಂಗಡಿ ಮಾಲೀಕರು ರೈತರಿಂದ ನಿಗದಿತ ದರಕ್ಕಿಂತ ಹೆಚ್ಚು ವಸೂಲಿ ಮಾಡುತ್ತಿದ್ದಾರೆ. ಕೃಷಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಕೂಡಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಸರ್ಕಾರ ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿಸಿರುವುದು ಸರಿಯಲ್ಲ. ಈ ಕೂಡಲೇ ಅಗತ್ಯ ಯೂರಿಯಾ ಗೊಬ್ಬರ ಒದಗಿಸಬೇಕು ಎಂದು ರೈತರು ಆಗ್ರಹಿಸಿದರು. ಡೈರಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಬೇಡಿ, ಆದರೆ ನಮ್ಮ ಸೋಯಾ ಮತ್ತು ಮೆಕ್ಕೆಜೋಳವನ್ನು ತರಿಸಿಕೊಳ್ಳಿ ಎಂದ ಅಮೆರಿಕ. ಭಾರತ ಮತ್ತು ಅಮೆರಿಕ ನಡುವಿನ ಮಾರುಕಟ್ಟೆ ಒಪ್ಪಂದದ ಕ್ಷಣ ಮಾಹಿತಿಗಳನ್ನು, ಆಗುತ್ತಿರುವ ಬೆಳವಣಿಗೆಗಳ ವಿವರಗಳನ್ನು ನಾವು ನಿಮಗೆ ನೀಡುತ್ತಾ ಬಂದಿದ್ದೇವೆ. ಇದೀಗ ಅಮೆರಿಕ ಭಾರತದ ಒಂದು ಷರತ್ತಿಗೆ ಒಪ್ಪಲು ಸಿದ್ಧವಿರುವುದಾಗಿ ವರದಿಯಾಗಿದೆ. ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶ. ಹಾಲು ಮತ್ತು ಹಾಲಿನ ಉತ್ಪನ್ನದ ಮೇಲೆ ಕೋಟಿಗಟ್ಟಲೆ ರೈತರ ಜೀವನ ನಿಂತಿದೆ. ಈ ಸಮಯದಲ್ಲಿ ಡೈರಿ ಉತ್ಪನ್ನಗಳನ್ನು ಅಮೆರಿಕದಿಂದ ತರಿಸಿಕೊಳ್ಳುವ ಮಾತೇ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿತ್ತು. ಭಾರತದ ಈ ನಿರ್ಧಾರಕ್ಕೆ ಅಮೆರಿಕ ಒಪ್ಪಿಗೆ ನೀಡಿದೆ. ಆದರೆ ತನ್ನ ಕಡೆಯಿಂದ ಸೋಯಾಬೀನ್, ಮೆಕ್ಕೆಜೋಳ ಸೇರಿದಂತೆ ಇತರ ಕೃಷಿ ಉತ್ಪನ್ನಗಳಿಗೆ ಭಾರತ ಆಮದು ಸುಂಕವಿಲ್ಲದೆ ಮಾರುಕಟ್ಟೆಯನ್ನು ನೀಡಬೇಕು ಎಂದು ಪಟ್ಟು ಹಿಡಿದಿದೆ. ಅಮೆರಿಕದಲ್ಲಿ ಕುಲಾಂತರಿ ತಳಿಗಳನ್ನು ಬೆಳೆಯುತ್ತಾರೆ. ಅವನ್ನು ನಮ್ಮ ಮಾರುಕಟ್ಟೆಗೆ ತರಲು ಇಲ್ಲಿಯ ಕಾನೂನು ಒಪ್ಪುವುದಿಲ್ಲ ಎಂದು ಭಾರತ ಹೇಳುತ್ತಿದೆ. ಅಮೆರಿಕದ ಮೆಕ್ಕೆಜೋಳ ಮತ್ತು ಸೋಯಾಬೀನ್ಗೆ ಚೀನಾ ಅತಿ ದೊಡ್ಡ ಮಾರುಕಟ್ಟೆಯಾಗಿತ್ತು. ಅಲ್ಲಿನ ಒಟ್ಟಾರೆ ಸೋಯಾ ರಫ್ತಿನಲ್ಲಿ ಚೀನಾಗೆ 55% ಹೋಗುತ್ತಿತ್ತು. ಮೆಕ್ಕೆಜೋಳದ ರಫ್ತಿನ ಪ್ರಮಾಣ 26% ಇತ್ತು. ಆದರೆ ಚೀನಾದ ಜೊತೆಗಿನ ಸಂಬಂಧ ಹದಗೆಟ್ಟಿರುವ ಈ ಸಮಯದಲ್ಲಿ ಅದು ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕುತ್ತಿದೆ. ಅದಕ್ಕಾಗಿಯೇ ಭಾರತದ ಮಾರುಕಟ್ಟೆ ಬೇಕು ಎಂದು ಪಟ್ಟು ಹಿಡಿದು ಕುಳಿತಿದೆ. ಯಾವುದೇ ಕಾರಣಕ್ಕೂ ಭಾರತ ಸರ್ಕಾರ ಅಮೆರಿಕದ ಷರತ್ತಿಗೆ ಒಪ್ಪಬಾರದು ಎಂದು ರೈತರು ಆಗ್ರಹಿಸಿದ್ದಾರೆ. ಪಂಜಾಬ್ನಲ್ಲಿ ಮುಗಿದ ಮುಂಗಾರು ಬಿತ್ತನೆ, ಈ ಬಾರಿಯೂ ಭತ್ತದ್ದೇ ಮೇಲುಗೈ. ಪಂಜಾಬ್ನಲ್ಲಿ ಮುಂಗಾರಿನ ಬಿತ್ತನೆ ಇನ್ನೇನು ಮುಕ್ತಾಯಗೊಳ್ಳುವ ಹಂತದಲ್ಲಿದೆ. ಈ ಬಾರಿ ಕೂಡ ರೈತರು ಭತ್ತವನ್ನೇ ಹೆಚ್ಚಾಗಿ ಬಿತ್ತಿದ್ದು, ಬೇರೆ ಬೆಳೆಗಳನ್ನು ಪ್ರೋತ್ಸಾಹಿಸುವ ಪಂಜಾಬ್ ಸರ್ಕಾರದ ಯೋಜನೆಗಳು ಮತ್ತೊಮ್ಮೆ ವಿಫಲವಾಗಿವೆ. ಈ ಬಾರಿ ರಾಜ್ಯದಲ್ಲಿ 14.37 ಲಕ್ಷ ಎಕರೆಯಲ್ಲಿ ಬಾಸುಮತಿ ಅಕ್ಕಿಯನ್ನು ಬೆಳೆಯಲಾಗುತ್ತಿದೆ. 67.97 ಲಕ್ಷ ಎಕರೆಯಲ್ಲಿ ಸಾಮಾನ್ಯ ಭತ್ತವನ್ನು ರೈತರು ಬಿತ್ತಿದ್ದಾರೆ. ಒಟ್ಟಾರೆ ಭತ್ತದ ಬಿತ್ತನೆ ಕ್ಷೇತ್ರ 77.35 ಲಕ್ಷ ಎಕರೆಯಷ್ಟಾಗಿದೆ. ಕೆಲವೆಡೆ ಈಗಲೂ ಬಿತ್ತನೆ ಕಾರ್ಯ ನಡೆಯುತ್ತಿದ್ದು, ಈ ಅಂಕಿಅಂಶಕ್ಕೆ ಇನ್ನು 2 ರಿಂದ 3 ಲಕ್ಷ ಎಕರೆ ಸೇರಲಿದೆ ಎನ್ನಲಾಗಿದೆ. ಒಟ್ಟಾರೆ ಈ ಬಾರಿ 185 ಲಕ್ಷ ಟನ್ ಭತ್ತದ ಇಳುವರಿಯನ್ನು ರೈತರು ಪಡೆಯಲಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಇದು ಹಿಂದಿನ ವರ್ಷದ 182 ಲಕ್ಷ ಟನ್ಗಿಂತ ಹೆಚ್ಚು. ಕಳೆದ ಕೆಲ ವರ್ಷಗಳಿಂದ ಪಂಜಾಬ್ನಲ್ಲಿ ಅಂತರ್ಜಲದ ಮಟ್ಟ ಅತಿ ವೇಗವಾಗಿ ಕಡಿಮೆಯಾಗುತ್ತಿದೆ. ಇದನ್ನು ತಪ್ಪಿಸಲು ಕಡಿಮೆ ನೀರನ್ನು ಬೇಡುವ ಬೆಳೆಗಳನ್ನು ಪ್ರೋತ್ಸಾಹಿಸಬೇಕು ಎನ್ನುವ ಕೂಗುಗಳು ಕೇಳಿಬರುತ್ತಿವೆ. ಆದರೆ ರೈತರು ಮಾತ್ರ ಭತ್ತವನ್ನು ಬಿಡಲು ಸಿದ್ಧರಿಲ್ಲ. ಸದ್ಯ ರಾಜ್ಯದಾದ್ಯಂತ 14.5 ಲಕ್ಷ ಕೊಳವೆ ಬಾವಿಗಳಿವೆ. ಇದು ಈ ವರ್ಷ ಇನ್ನಷ್ಟು ಏರಲಿದೆ. ಅಂತರ್ಜಲದ ಮಟ್ಟ ಮತ್ತಷ್ಟು ಕಡಿಮೆ ಆಗಲಿದೆ ಎಂದು ತಜ್ಞರು ಕಳವಳಗೊಂಡಿದ್ದಾರೆ. ಚೀನಾಗೆ ಪರ್ಯಾಯ ಹುಡುಕಿಕೊಂಡ ಭಾರತ, ಸಹಜ ಸ್ಥಿತಿಗೆ ಮರಳುತ್ತಿದೆ ರಸಗೊಬ್ಬರಗಳ ಮಾರಾಟ ವ್ಯವಸ್ಥೆ. ಭಾರತದಲ್ಲಿ ಮುಂಗಾರಿನ ಹಂಗಾಮು ಆರಂಭವಾಗುವ ಸಮಯದಲ್ಲಿ ಚೀನಾ ನಮಗೆ ರಸಗೊಬ್ಬರಗಳನ್ನು ರಫ್ತು ಮಾಡುವುದನ್ನು ನಿಲ್ಲಿಸಿತ್ತು. ಇದರ ಬಗ್ಗೆ ನಾವು ವರದಿಯನ್ನು ಕೂಡ ಮಾಡಿದ್ದೆವು. ಚೀನಾದಿಂದ ನಾವು ವಿಶೇಷ ರಸಗೊಬ್ಬರಗಳು ಮತ್ತು ಪ್ರಮುಖವಾಗಿ DAPಯನ್ನು ಆಮದು ಮಾಡಿಕೊಳ್ಳುತ್ತಿದ್ದೆವು. ಒಟ್ಟಾರೆ ಒಂದು ವರ್ಷದಲ್ಲಿ ನಮಗೆ 22 ಲಕ್ಷ ಟನ್ DAP ಅಲ್ಲಿಂದ ಪೂರೈಕೆಯಾಗುತ್ತಿತ್ತು. 2025ರ ಜನವರಿಯಿಂದ ಭಾರತಕ್ಕೆ ಬರಬೇಕಾಗಿದ್ದ ರಸಗೊಬ್ಬರಗಳ ಸರಕನ್ನು ಅಲ್ಲಿನ ಅಧಿಕಾರಿಗಳು ತಪಾಸಣೆ ಮಾಡುವುದನ್ನು ನಿಲ್ಲಿಸಿ ಇಲ್ಲಿ ಅಭಾವ ಎದುರಾಗುವಂತೆ ಮಾಡಿದ್ದರು. ಈ ಪರಿಸ್ಥಿತಿಯನ್ನು ತಿಳಿಯಾಗಿಸುವ ಪ್ರಯತ್ನವಾಗಿ ಭಾರತ ಸೌದಿ ಅರೇಬಿಯಾ ಮತ್ತು ಮೊರಾಕೊ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಸೌದಿಯಿಂದ ಈ ಹಂಗಾಮಿನಲ್ಲಿ 10 ಲಕ್ಷ ಟನ್,
ಮೊರಾಕೋದಿಂದ 5 ಲಕ್ಷ ಟನ್ ಡಿಎಪಿ ಗೊಬ್ಬರವನ್ನು ಆಮದು ಮಾಡಿಕೊಳ್ಳಲಿದ್ದೇವೆ. ಉಳಿದ 7 ಲಕ್ಷ ಟನ್ ಡಿಎಪಿ ಗೊಬ್ಬರದ ವ್ಯತ್ಯಾಸವನ್ನು ಸರಿದೂಗಿಸಲು ರಷ್ಯಾದೊಂದಿಗೆ ಮಾತುಕತೆ ನಡೆಯುತ್ತಿದೆ. ಅದಲ್ಲದೆ ಭಾರತದಲ್ಲಿರುವ ರಸಗೊಬ್ಬರಗಳ ತಯಾರಿಕಾ ಕಾರ್ಖಾನೆಗಳ ಉತ್ಪಾದನಾ ಕ್ಷಮತೆಯನ್ನು ಹೆಚ್ಚಿಸಲು ಕೂಡ ಪ್ರಯತ್ನಗಳು ನಡೆಯುತ್ತಿವೆ. ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಈ ಹಂಗಾಮಿನಲ್ಲಿ ಭಾರತದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿಲ್ಲ. ಕೆಲ ದಿನಗಳ ಕಾಲ ಅಸ್ತವ್ಯಸ್ತವಾಗಿದ್ದ ಮಾರುಕಟ್ಟೆ ಸಹಜ ಸ್ಥಿತಿಗೆ ಮರಳಿದೆ. ಆತಂಕದ ಕರಿಮೋಡವೊಂದು ರೈತರ ತಲೆಯಿಂದ ಸರಿದು ಹೋಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು, ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಇಂಡೋ ಇಸ್ರೇಲ್ ತರಬೇತಿ ಕಾರ್ಯಕ್ರಮ ರದ್ದು, ಎತ್ತಿಗೆ ಜ್ವರ ಬಂದಿದ್ದಕ್ಕೆ ಎಮ್ಮೆಗೆ ಬರ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಥಾಲಿಯಲ್ಲಿ ಭಾರತ ಮತ್ತು ಇಸ್ರೇಲ್ ಸರ್ಕಾರಗಳ ಜಂಟಿ ಸಹಯೋಗದಲ್ಲಿ 2017ರಲ್ಲಿ ಶ್ರೇಷ್ಠತಾ ಕೇಂದ್ರವೊಂದನ್ನು ಸ್ಥಾಪಿಸಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಅನೇಕ ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಲವಾರು ನೂತನ ಬೇಸಾಯ ತಾಂತ್ರಿಕತೆಗಳ ಅಳವಡಿಕೆಯ ಬಗ್ಗೆ ಸಂಶೋಧನೆಗಳು ನಡೆದಿವೆ. ಬಿಡಿ ಹೂ ಬಗ್ಗೆ ಈ ಶ್ರೇಷ್ಠತಾ ಕೇಂದ್ರದಲ್ಲಿ ಅನೇಕ ಪ್ರಯೋಗಗಳನ್ನು ಕೈಗೊಳ್ಳಲಾಗಿತ್ತು. ಇಸ್ರೇಲಿ ತಂತ್ರಜ್ಞಾನವನ್ನು ಭಾರತದ ರೈತರಿಗೆ ಪರಿಚಯಿಸಲು ಮುಂದಿನ ಸೋಮವಾರ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿತ್ತು. ಆದರೆ ಇಸ್ರೇಲ್ನವರು ಗಾಜಾ ಭಾಗದಲ್ಲಿ ಯುದ್ಧ ಮಾಡುತ್ತಿದ್ದಾರೆ ಎಂಬ ಕಾರಣವೊಡ್ಡಿ ಸಿಪಿಐಎಂನ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ತರಬೇತಿ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಈ ವಿಷಯವನ್ನು ತೋಟಗಾರಿಕಾ ಇಲಾಖೆ ದೃಢಪಡಿಸಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದ ರೈತರಿಗೆ ಮಾಹಿತಿಯನ್ನು ರವಾನಿಸಿದೆ. ಅಲ್ಲಿ ನಡೆಯುತ್ತಿರುವ ಯುದ್ಧಗಳ ಕಾರಣ ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸಿಕೊಡಲಿದ್ದ ಕಾರ್ಯಕ್ರಮವನ್ನು ನಿಲ್ಲಿಸಲಾಗಿದೆ. ಇದರಿಂದ ಹೆಚ್ಚಿನ ನಷ್ಟ ನಮ್ಮ ರೈತರಿಗಾಗಲಿದೆ. ಕ್ವಿಂಟಲ್ ತೋತಾಪುರಿಯನ್ನು 1490 ರೂಪಾಯಿಗೆ ಖರೀದಿಸಲಿರುವ ಕೇಂದ್ರ ಸರ್ಕಾರ. ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬೆಳೆದಿರುವ ತೋತಾಪುರಿಗೆ ಈ ಬಾರಿ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದರು. ಉಭಯ ರಾಜ್ಯಗಳ ರಾಜ್ಯ ಸರ್ಕಾರದ ಕೋರಿಕೆಯ ಮೇಲೆ ರೈತರಿಂದ ತೋತಾಪುರಿ ಮಾವನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿತ್ತು. ಅದಲ್ಲದೆ ಈಗಾಗಲೇ ಕಡಿಮೆ ಬೆಲೆಗೆ ಮಾರಿರುವ ರೈತರಿಗೆ ವ್ಯತ್ಯಾಸವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿತ್ತು. ಇದೀಗ ಕೇಂದ್ರ ಸರ್ಕಾರ ಆಂಧ್ರ ಪ್ರದೇಶದ ರೈತರಿಂದ ಒಟ್ಟಾರೆ 1.62 ಲಕ್ಷ ಟನ್ ಹಣ್ಣನ್ನು ಖರೀದಿಸುವುದಾಗಿ ಹೇಳಿದೆ. ಕ್ವಿಂಟಲ್ ಹಣ್ಣಿನ ಬೆಲೆಯನ್ನು 1490.73 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ಕಳೆದ ಒಂದು ತಿಂಗಳಲ್ಲಿ ಮಾವನ್ನು 1490 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಮಾರಿರುವ ರೈತರಿಗೆ ಕ್ವಿಂಟಲ್ಗೆ 372.68 ರೂಪಾಯಿಯನ್ನು ಕೇಂದ್ರ ಸರ್ಕಾರ ನೀಡಲಿದೆ. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ರೈತರಿಂದ ಮಾವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದರು. ಇದೀಗ ಆಂಧ್ರದ ರೈತರಿಗೆ ಬೆಲೆ ನಿಗದಿ ಮಾಡಿ ಖರೀದಿ ಪ್ರಕ್ರಿಯೆಯನ್ನು ಆರಂಭಿಸುತ್ತವೆ ಎಂದಿದ್ದಾರೆ. ಕರ್ನಾಟಕದ ರೈತರು ಕೂಡ ಕೇಂದ್ರ ಯಾವಾಗ ತಮ್ಮ ಮಾವನ್ನು ಖರೀದಿಸುತ್ತದೆ ಎಂದು ಕಾಯುತ್ತಿದ್ದಾರೆ. ಸಸ್ಯ ಪ್ರಚೋದಕಗಳ ಮೇಲಿನ ನಿರ್ಬಂಧನೆಯಿಂದ ಸಿಟ್ಟಾದ ಸಿಂಜಂಟ, ಭಾರತದಲ್ಲಿ ಇನ್ನು ಹೂಡಿಕೆ ಮಾಡುವುದು ಕಷ್ಟ ಎಂದ ಕಂಪನಿ. ಕೆಲ ದಿನಗಳ ಹಿಂದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರಮಾಣೀಕೃತವಲ್ಲದ ಸಸ್ಯ ಪ್ರಚೋದಕಗಳನ್ನು ನಿರ್ಬಂಧಿಸುವ ನಿರ್ಧಾರವನ್ನು ಕೈಗೊಂಡಿದ್ದರು. ಇದರಿಂದ $400 ಮಿಲಿಯನ್ ಸಸ್ಯ ಪ್ರಚೋದಕಗಳ ಮಾರುಕಟ್ಟೆಯ ಮೇಲೆ ದೊಡ್ಡ ಹೊಡೆತ ಬೀಳುವುದಿದೆ. ಇದು ಅನೇಕ ಬಹುರಾಷ್ಟ್ರ ಕೃಷಿ ರಾಸಾಯನಿಕ ಕಂಪನಿಗಳು ಸಿಟ್ಟುಗೊಳ್ಳಲು ಕಾರಣವಾಗಲಿದೆ ಎನ್ನಲಾಗಿತ್ತು.
ಅಂದುಕೊಂಡಂತೆ ನಿರ್ಬಂಧದ ಆದೇಶ ಬಂದು 24 ಗಂಟೆಯ ಒಳಗೆ ಸಿಂಜೆಂಟಾ ತನ್ನ ಅಸಮಾಧಾನವನ್ನು ಹೊರಹಾಕಿದೆ. ಈ ನಿಯಮ ಲಾಗುವಾದರೆ ತಾನು ಭಾರತದಲ್ಲಿ ಮಾಡುತ್ತಿದ್ದ ಹೊಸ ಹೂಡಿಕೆಗಳನ್ನು ನಿಲ್ಲಿಸಲಿದ್ದೇನೆ ಎಂದಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ ಭಾರತದಲ್ಲಿ ಕೃಷಿ ವಲಯದಲ್ಲಿ ಇರುವ ಅರಾಜಕತೆಯನ್ನು ಎತ್ತು ತೋರಿಸುತ್ತದೆ. ಹೀಗೆ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳುವ ಸರ್ಕಾರ ಇರುವ ದೇಶಗಳಲ್ಲಿ ಭವಿಷ್ಯ ನಂಬಿ ಬಂಡವಾಳ ಹೂಡುವುದು ಕಷ್ಟ ಎಂದು ಸಿಂಜೆಂಟಾದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕಳೆ ತೆಗೆಯಲು ವಿದ್ಯುತ್ ಬಳಕೆ, ಆಸ್ಟ್ರೇಲಿಯಾ ವಿಜ್ಞಾನಿಗಳ ಹೊಸ ಪ್ರಯತ್ನ. ಕಳೆ ನಿರ್ವಹಣೆ ದಿನೇ ದಿನೇ ಜಟಿಲ ಸಮಸ್ಯೆಯಾಗುತ್ತಿದೆ. ಬೇಸಾಯ ಕ್ರಮಗಳಿಂದ ಸರಿಯಾಗಿ ಕಳೆ ನಿಯಂತ್ರಣ ಆಗುತ್ತಿಲ್ಲ. ಕಳೆನಾಶಕಗಳು ಮಾನವ, ಪ್ರಾಣಿ, ಪಕ್ಷಿ, ಜಲಚರ ಮತ್ತು ಪರಿಸರಕ್ಕೆ ಹಾನಿ ಮಾಡುತ್ತವೆ. ಕೆಲ ಕಳೆಗಳಂತೂ ಕಳೆನಾಶಕಕ್ಕೆ ಸಹಿಷ್ಣುತೆಯನ್ನು ಬೆಳೆಸಿಕೊಂಡಿವೆ. ಇಂತಹ ಸಮಯದಲ್ಲಿ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ವಿದ್ಯುತ್ ಬಳಸಿ ಕಳೆಯನ್ನು ತೆಗೆಯುವ ಹೊಸ ವಿಧಾನವನ್ನು ಅಳವಡಿಸಿಕೊಂಡಿದ್ದಾರೆ. ದ್ರಾಕ್ಷಿ ತೋಟದಲ್ಲಿ ಕಳೆದ 2 ವರ್ಷಗಳಿಂದ ಪ್ರಾಯೋಗಿಕವಾಗಿ ನಡೆಸಿದ ಪರೀಕ್ಷೆ ಯಶಸ್ವಿಯಾಗಿದೆ. ಒಂದು ಸಾಲಿನಲ್ಲಿ ಗ್ಲೈಫೋಸೇಟ್ ಸಿಂಪಡಿಸಿ, ಇನ್ನೊಂದರಲ್ಲಿ ಉಳುಮೆ ಮಾಡಿ ಹಾಗೂ ಮತ್ತೊಂದು ಸಾಲಿನಲ್ಲಿ ಕರೆಂಟ್ ಮೂಲಕ ಕಳೆ ತೆಗೆಯಲಾಗಿದೆ. ಟ್ರ್ಯಾಕ್ಟರ್ಗೆ ಜನರೇಟರ್ ಹೊಂದಿರುವ ಜರ್ಮನ್ ಕಂಪನಿಯವರು ತಯಾರಿಸಿದ ವಿಶೇಷ ಯಂತ್ರವನ್ನು ಅಳವಡಿಸಲಾಗಿದೆ. ಟ್ರ್ಯಾಕ್ಟರ್ ಮುಂದೆ ಹೋದ ಹಾಗೆಲ್ಲ 36 ಕಿಲೋವ್ಯಾಟ್ ಶಕ್ತಿಯ ವಿದ್ಯುತ್ತನ್ನು ನೆಲಕ್ಕೆ ಕಳೆಗಳ ಮೇಲೆ ಹರಿಸಲಾಗಿದೆ. ಟ್ರ್ಯಾಕ್ಟರ್ ಮೇಲೆ ವಿದ್ಯುತ್ ಹರಿಯದಂತೆ ಎಚ್ಚರ ವಹಿಸಲಾಗಿತ್ತು. ಸತತ 2 ವರ್ಷಗಳಲ್ಲಿ ಈ ರೀತಿಯ ಪ್ರಯೋಗಗಳನ್ನು ಮಾಡಲಾಗಿದೆ. ಒಟ್ಟಾರೆ ಉಳುಮೆಯಿಂದ ಸರಾಸರಿ 65% ಕಳೆ ನಿರ್ವಹಣೆ ಆಗಿದೆ. ವಿದ್ಯುತ್ ಮೂಲಕ ರಾಸಾಯನಿಕದಷ್ಟೇ ಅಂದರೆ 87% ಕಳೆಗಳನ್ನು ಸಾಯಿಸಲು ಸಾಧ್ಯವಾಗಿದೆ. ಒಣ ಹುಲ್ಲಿರುವ ಕಡೆ ಬೆಂಕಿ ಬೀಳಬಹುದಾದ ಸಣ್ಣ ಅಪಾಯ ಬಿಟ್ಟರೆ ಬೇರೆ ಯಾವ ತೊಂದರೆಗಳು ಸಹಿತ ಈ ವಿಧಾನದಲ್ಲಿ ಇಲ್ಲ. ಇದು ರೈತರ ನಡುವೆ ಬಹಳ ಬೇಗ ಜನಪ್ರಿಯವಾಗಲಿದೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.